ಏರಿ ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಿಮ್ಮೊಡನೆ ಹಂಚಿಕೊಳ್ಳುತ್ತಿರುವಂಥ ವಿಷಯ ವಸ್ತು ಕರ್ನಾಟಕ ಏಕೀಕರಣ ಚಳವಳಿ. ಇದರಲ್ಲಿ ಸಂಚಿಕೆ 2 ಇದು. ಕರ್ನಾಟಕ ಏಕೀಕರಣ ಚಳವಳಿಯಲ್ಲಿ ಏನೇನು ಆಯಿತು ಎಂಬುದನ್ನು ನೋಡ್ಕೊಂಡು ಬರುವ ಮೊದಲಿಗೆ ಪತ್ರಿಕೆಗಳ ಪಾತ್ರ. ಕರ್ನಾಟಕ ಏಕೀಕರಣದಲ್ಲಿ ಸಂಘಟಿಸಿದ ಕೀರ್ತಿ ಹಲವು ಪತ್ರಿಕೆಗಳಿಗೆ ಸಲ್ಲುತ್ತದೆ. ಅವುಗಳೆಂದರೆ ಜಯ ಕರ್ನಾಟಕ, ವಾಗ್ಭೂಷಣ, ಸಂಯುಕ್ತ ಕರ್ನಾಟಕ, ಕರ್ನಾಟಕ ಪ್ರಕಾಶಿತ, ದೇಶಾಭಿಮಾನ, ಸೂರ್ಯೋದಯ, ಕರ್ಮವೀರ, ವಿಜಯ ರಾಜಹಂಸ, ಸತ್ಯಾಗ್ರಹಿ, ಕನ್ನಡ ವೃತ್ತ, ಕನ್ನಡ ಧುರೀಣ, ಪ್ರಜಾಮತ, ತಾಯ್ನಾಡು, ವೀರಕೇಸರಿ, ಕನ್ನಡ ನುಡಿ, ಸ್ವದೇಶಾಭಿಮಾನ, ನವಭಾರತ, ಪ್ರಬುದ್ಧ ಕರ್ನಾಟಕ, ವಿಶ್ವ ಕರ್ನಾಟಕ, ಜನವಾಣಿ, ನವಯುಗ ಪತ್ರಿಕೆಗಳು ಕನ್ನಡ ಪರ ಪ್ರಚಾರ ಮಾಡಿದವು. 1946ರಲ್ಲಿ 10ನೇ ಕರ್ನಾಟಕ ಏಕೀಕರಣ ಸಮ್ಮೇಳನವು ಬಾಂಬೆ ಅಲ್ಲಿನ ಮುಖ್ಯಮಂತ್ರಿ BG ಖೇರ್ ಅಧ್ಯಕ್ಷತೆ ನಡೆಯಿತು. ಇದನ್ನು ಉದ್ಘಾಟಿಸಿ ಮಾತನಾಡಿದ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸ್ವತಂತ್ರ ಭಾರತದ ಮೊದಲ ಕೆಲಸ ಭಾಷಾವರ ಪ್ರಾಂತ್ಯಗಳ ರಚನೆ ಎನ್ನುತ್ತಾ ಛಿದ್ರಗೊಂಡ ಕರ್ನಾಟಕವು ಸಂಯುಕ್ತ ಕರ್ನಾಟಕವೆಂದು ಒಂದುಗೂಡಲಿದೆ ಮತ್ತು ಏಕೀಕೃತ ಕರ್ನಾಟಕದ ನಿರ್ಮಾಣ ದಿನಗಳು ದೂರವಿಲ್ಲವೆಂದು ಭಾಷಣ ಮಾಡಿದರು. ಸ್ವಾತಂತ್ರ್ಯ ನಂತರ ಏಕೀಕರಣ ಚಳವಳಿ ಸ್ವತಂತ್ರಗೊಂಡ ನಂತರ ಕರ್ನಾಟಕ ಈ ಹಿಂದಿನ 20 ಆಡಳಿತ ಘಟಕಗಳಲ್ಲಿ ಹಂಚಿ ಹೋಗಿದ್ದ ಭೌಗೋಳಿಕ ವಿಂಗಡಣೆಯು ಬದಲಾಯಿತು. ಅವು 5 ಪ್ರಾಂತ್ಯಗಳಲ್ಲಿ ಬಾಂಬೆ, ಮದ್ರಾಸ್, ಮೈಸೂರು, ಹೈದರಾಬಾದ್, ಕೊಡಗು ವಿಭಾಗಗಳು. ಇದು ಸ್ವಾತಂತ್ರ್ಯ ನಂತರ ಕರ್ನಾಟಕ ಏಕೀಕರಣದ ಪ್ರಥಮ ಹಂತವಾಗಿದೆ. ಕರ್ನಾಟಕ ಏಕೀಕರಣ ಚಳವಳಿಯ ಸಮ್ಮೇಳನಗಳು 1924ರಲ್ಲಿ ಬೆಳಗಾವಿಯಲ್ಲಾಯಿತು. ಆಗ ಇದ್ದಂಥ ಸಮ್ಮೇಳನ ಅಧ್ಯಕ್ಷರು ಸಿದ್ದಪ್ಪ ಕಂಬಳಿ. 1926ರಲ್ಲಿ ಬಳ್ಳಾರಿಯಲ್ಲಾಯಿತು. ಆಗ ಇದ್ದಂಥ ಅಧ್ಯಕ್ಷರು ತಿಮ್ಮಣ್ಣ ಚಿಕ್ಕೋಡಿ. 1928ರಲ್ಲಿ ಧಾರವಾಡದಲ್ಲಾಯಿತು. ಕು ಹಳಕಟ್ಟಿಯವರು ಅಧ್ಯಕ್ಷರಾಗಿದ್ದರು. 29ರಲ್ಲಿ ಬೆಳಗಾವಿ ರಂಗನಾಥ್ ಮೊದಲಿಯಾರ್ ಅಧ್ಯಕ್ಷರಾಗಿದ್ದರು. 31ರಲ್ಲಿ ಹುಕ್ಕೇರಿ ಪಟ್ಟಾಭಿ ಸೀತಾರಾಮಯ್ಯ ಅಧ್ಯಕ್ಷರಾಗಿದ್ದರು. 33ರಲ್ಲಿ ಧಾರವಾಡ ದತ್ತೋಪಾದ ಬೆಳವಿ ಇವರು ಅಧ್ಯಕ್ಷರಾಗಿದ್ದರು. 1930ರಲ್ಲಿ ಬೆಳಗಾವಿ ರಾಮರಾವ್ ಅಧ್ಯಕ್ಷರಾಗಿದ್ದರು. 1940ರಲ್ಲಿ ಸೊಲ್ಲಾಪುರ ಡಾಕ್ಟರ್ ನಾಗನಗೌಡರು ಅಧ್ಯಕ್ಷರಾಗಿದ್ದರು. 1944 ಧಾರವಾಡ ಜನರಾವ್ ಹೆಗಡೆ ಇವರು ಅಧ್ಯಕ್ಷರಾಗಿದ್ದರು. 1946ರಲ್ಲಿ ಮುಂಬೈ BG ಖೇರ್ ಅಧ್ಯಕ್ಷರಾಗಿದ್ದರು. 1947ರಲ್ಲಿ RH ದಿವಾಕರ್ ಅವರು ಅಧ್ಯಕ್ಷರಾಗಿದ್ದರು. ಪ್ರಮುಖ ಗೀತೆಗಳೆಂದರೆ ಹುಯಿಲಿಗೊಳ ನಾರಾಯಣರಾವ್ ಬರೆದಿರುವಂಥ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಇನ್ನು BM ಶ್ರೀಕಂಠಯ್ಯನವರು ಒಂದು ಹೆಜ್ಜೆ ಮುಂದೋಗಿ ಏರಿಸಿ ಹಾರಿಸಿ ಕನ್ನಡದ ಬಾವುಟ. ಶಾಂತ ಕವಿಯವರು ಆಗ ಬರೆದಂಥ ಕವಿತೆ ರಕ್ಷಿಸು ಕರ್ನಾಟಕ ದೇವಿ, ಸಂರಕ್ಷಿಸು ಕರ್ನಾಟಕ ದೇವಿ. ಮಂಗೇಶ್ ಪೈರವರು ತಾಯಿ ಬಾರೆ ಮಗವ ತೋರೆ ಕನ್ನಡಿಗರ ಮಾತಾಯಿ. ಕುವೆಂಪುರವರು ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಹೈದರಾಬಾದ್ ಕರ್ನಾಟಕದಲ್ಲಿ ಪಂಡಿತ್ ತಾರಾನಾಥರು ಪ್ರವಾಸ ಕೈಗೊಂಡು ಏಕೀಕರಣ ಚಳವಳಿಯನ್ನು ಮುನ್ನಡೆಸಿದರು. ಸಂಘ ಸಂಸ್ಥೆಗಳ ಪಾತ್ರ. ಕೆ ಶಶಧರಯ್ಯರವರು ಕನ್ನಡ ಭಾಷಾಜೀವಿನಿ ಸಭಾ 1887ರಲ್ಲಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಬೆಳವಣಿಗೆ ಮೈಸೂರು ಸಂಸ್ಥಾನದಲ್ಲಿ ಸ್ಥಾಪಿಸಿದರು. 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನಲ್ಲಿ, ಕನ್ನಡ ಸಂಘ ಧಾರವಾಡದ ವಿದ್ಯಾವರ್ಗ ಸಂಘ 1890 RH ದೇಶಪಾಂಡೆ ಸ್ಥಾಪಿಸಿದರು. ಕರ್ನಾಟಕ ಸಭೆ 1916ರಲ್ಲಿ ಆಲೂರು ವೆಂಕಟರಾಯ ಮತ್ತು ಕಡಪ ರಾಘವೇಂದ್ರ ರಾವ್ ಧಾರವಾಡದಲ್ಲಿ ಸ್ಥಾಪಿಸಿದರು. ಇನ್ನು ಸಾಹಿತ್ಯದ ಪದ ನೋಡ್ಕೊಂಬರೆದ ಕನ್ನಡದಲ್ಲಿ ಭಾವನಾತ್ಮಕ ಐಕ್ಯತೆ, ಭಾಷಾಭಿಮಾನವನ್ನು ಮೂಡಿಸಲು ಕೃತಿಗಳು ಮತ್ತು ದೇಶಗೀತೆಗಳ ರಚನೆಯಾದವು. ಆಲೂರು ವೆಂಕಟರಾಯರ ಕರ್ನಾಟಕ ಗತವೈಭವ, ಡಾಕ್ಟರ್ ಫ್ಲೀಟ್ ಮತ್ತು ಕೆನರರ್ ಅವರ ರಾಜಸಂತತಿಗಳು, ಭಂಡಾರ್ಕರ್ ಅವರು
ಅರ್ಲಿ ಹಿಸ್ಟರಿ ಆಫ್ ಡೆಕ್ಕನ್, ರಾಬರ್ಟ್ ಸೀವೆಲ್ಸ್ ರವರು ಮರೆತು ಹೋದ ಸಾಮ್ರಾಜ್ಯ, BL ರೈಸ್ ರವರ ಎಪಿಗ್ರಫಿ ಕರ್ನಾಟಕ. ಕರ್ನಾಟಕ ಗತವೈಭವ, ಕರ್ನಾಟಕತ್ವ ವಿಕಾಸ, ಕರ್ನಾಟಕತ್ವ ಸೂತ್ರಗಳು, ಕರ್ನಾಟಕದ ವೀರರತ್ನಗಳು ಹೀಗೆ ಕ ಅಕ್ಷರದಿಂದ ಪ್ರಾರಂಭವಾಗುವ ಇವರ ಕೃತಿಗಳಿಂದಲೇ ಕನ್ನಡ ಅಭಿಮಾನ ತಿಳಿಯುತ್ತದೆ. ಏಕೀಕರಣ ಶಿಲ್ಪಿ ಎಂದೇ ಕರೆಯಲ್ಪಡುವ ಆಲೂರು ವೆಂಕಟರಾಯರನ್ನು ಕರೆಯಲಾಗುತ್ತದೆ. ಕರ್ನಾಟಕತ್ವ ಒಂದು ಕಿರಣ ಗಾಜು ಇದ್ದಂತೆ, ಅದರಲ್ಲಿ ಭಾರತವೇ ಏಕೆ ಇಡೀ ಜಗತ್ತೇ ಗೋಚರಿಸುತ್ತದೆ. ಭಾರತ ಮತ್ತು ವಿಶ್ವದ ಕಿರಣಗಳು ಅದರಲ್ಲಿ ಅಂತರ್ಗತವಾಗಿದೆ ಎಂದಿದ್ದಾರೆ. ಇವನು ಕನ್ನಡ ಕುಲ ಪುರೋಹಿತ ಎನ್ನುವರು. 1964ರಲ್ಲಿ ಇವರು ಮರಣ ಹೊಂದಿದರು. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪಾತ್ರ 1890. ಸ್ಥಾಪಕ RH ದೇಶಪಾಂಡೆ, ಸ್ಥಳ ಧಾರವಾಡ. 1890ರಲ್ಲಿ ಇದನ್ನು ಸ್ಥಾಪನೆ ಮಾಡಿದಾಗ K. ಶ್ಯಾಮರಾವ್ ಇವರು ಅಧ್ಯಕ್ಷರಾಗಿದ್ದರು. ಕನ್ನಡ ಸಾಹಿತ್ಯ ಸಂಸ್ಕೃತಿ ರಕ್ಷಣೆ, ಕನ್ನಡದಲ್ಲೇ ಗ್ರಂಥ ರಚನೆಗೆ ಪ್ರೋತ್ಸಾಹ, ಕನ್ನಡಿಗರ ಐಕ್ಯತೆ ಇವು ಇದರ ಉದ್ದೇಶಗಳಾಗಿದ್ದವು. ಕನ್ನಡ ಮಾತನಾಡುವ ಪ್ರದೇಶಗಳ ಒಂದು ಪ್ರಾಂತ ರಚನೆಗೆ ಆಗ್ರಹಿಸಿತು. ಇದನ್ನು ವಾಗ್ಭೂಷಣ ಎಂಬ ಪತ್ರಿಕೆ ಹೊರಡಿಸಿತು. ಅದರ ಮತ್ತೊಂದು ಮಾಸಪತ್ರಿಕೆಯಾದ ಸುಹಾಸಿನಿ ಸಂಪಾದಕರಾದ ಬೆನಗಲ್ ರಾಮರಾಯರು ಕರ್ನಾಟಕದ ಏಕೀಕರಣ ಕಾಳೆ ಊದಿದರು. 1903ರ ಅವಧಿಯಲ್ಲಿ ಬೆನಗಲ್ ರಾಮರಾಯರು ಕರ್ನಾಟಕ ಏಕೀಕರಣವನ್ನು ಕುರಿತು ಧಾರವಾಡದಲ್ಲಿ ಪ್ರಚೋದನಾ ಭಾಷಣ ಮಾಡಿದರು. ಆಗ ಮುಂದೆ ಧಾರವಾಡ ಏಕೀಕರಣದ ಕೇಂದ್ರ ಸ್ಥಳವಾಯಿತು. ಸರ್ವರಿಗೂ ಶುಭವಾಗಲಿ. ಒಂದು ಕಡೆ ಸೇವ್ ಇಟ್ಕೊಳ್ಳಿ. ಸ್ಪರ್ಧಾ ಯುಗದಲ್ಲಿ ಯಾವ ವಿಷಯ ಎಲ್ಲಿ ಹೇಗೆ ಕೇಳ್ತಾರೆ ಗೊತ್ತಿಲ್ಲ, ಹಾಗಾಗಿ ಸೇವ್ ಮಾಡಿಟ್ಕೊಳ್ಳಿ, ಮನನ ಮಾಡಿಕೊಳ್ಳಿ. ಪರೀಕ್ಷೆ ಒಂದು ವೇಳೆ ಕರ್ನಾಟಕ ಚಳವಳಿ ಬಂದಿದ್ದೆ ಆದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ. ಸರ್ವೇ ಜನ ಸುಖಿನ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.